ವಿದ್ಯಾರ್ಥಿಗಳೇ, ಇವತ್ತು ನಾವು ಕುವೆಂಪು ಅವರ ಒಂದು ಪದ್ಯವಾದಂತಹ ಅಖಂಡ ಕರ್ನಾಟಕ ಈ ಪದ್ಯದ ಕುರಿತು ಸರಳವಾದ ವಿವರಣೆಯನ್ನು ನೋಡೋಣ. ತಮ್ಮೆಲ್ಲರಿಗೂ ಕೂಡ ತುಂಬ ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ಪದ್ಯವನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ತುಂಬಾ ಮಹತ್ವವಾದಂಥದ್ದು. ಇದರ ಆಶಯವನ್ನು ನೋಡೋಣ. ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮಚೈತನ್ಯ ಬಹುಮುಖ್ಯ. ಪ್ರಭುತ್ವ ಸಾಂಸ್ಕೃತಿಕ ಲೋಕಕ್ಕೆ ವಿನೀತವಾಗಿರಬೇಕು. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ. ಆಳುವವರ ಅಹಮಿಕೆಯನ್ನು ಪ್ರತಿರೋಧಿಸುವ ಸಂಕಲ್ಪ ಎಲ್ಲರಲ್ಲೂ ಒಡಮೂಡಬೇಕು. ಇಲ್ಲಿ ಒಂದು ಪ್ರಜಾಪ್ರಭುತ್ವದ ಸಂದರ್ಭ ಹಾಗೂ ಸಾಂಸ್ಕೃತಿಕತೆಯ ಒಂದು ಚೈತನ್ಯದ ಕುರಿತಾಗಿ ಕುವೆಂಪು ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಒಂದು ಮನುಷ್ಯನ ಅಹಮಿಕೆಯನ್ನು ಹೇಗೆ ಪ್ರತಿರೋಧಿಸಬೇಕು ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸಿ ಹೇಳಿದ್ದಾರೆ ಅಂತ. ಕುವೆಂಪು ಅಂದರೆ ತಮಗೆಲ್ಲರಿಗೂ ಕೂಡ ತುಂಬ ಚಿರಪರಿಚಿತವಾದಂತಹ ಕವಿಗಳು ಹಾಗೂ ಕನ್ನಡದ ಒಬ್ಬ ಶ್ರೇಷ್ಠ ಕವಿಗಳು ಕೂಡ ಹೌದು. ಇವರ ಒಂದು ಕೃತಿಕಾರ ಪರಿಚಯವನ್ನು ನೋಡೋಣ ಈಗ. ಕವನ ಕವಿ ಕುವೆಂಪು 1904 1994. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣ ಪಡೆದ ಕುವೆಂಪು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕರ್ತವ್ಯ ನಿರ್ವಹಿಸಿದ್ದರು. ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದ ಇವರು ಭಾವಗೀತೆ, ಕತೆ, ಕಾದಂಬರಿ, ನಾಟಕ, ಮಹಾಕಾವ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ವೈಚಾರಿಕ ಲೇಖನ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಸಾಹಿತ್ಯ ಸೃಷ್ಟಿಸಿದ್ದಾರೆ. ಕೊಳಲು, ಕನ್ನಡ ಡಿಂಡಿಮ, ಪ್ರೇಮ ಕಾಶ್ಮೀರ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪಕ್ಷಿಕಾಶಿ ಮುಂತಾದ ಕವನ ಸಂಕಲನಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿಗಳು, ನೆನಪಿನ ದೋಣಿಯಲ್ಲಿ ಆತ್ಮಕಥನ, ನಿರಂಕುಶ ಮತಿಗಳಾಗಿ, ಮನುಜಮತ, ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ, ವೈಚಾರಿಕ ಕೃತಿಗಳು, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ಬೆರಳಿಗೆ ಕೊರಳ್ ಇನ್ನು ಮುಂತಾದ ನಾಟಕಗಳು. ಇವರ ಕೃತಿಗಳು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರಿಗೆ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ, ರಾಜ್ಯ ಸರ್ಕಾರ ರಾಷ್ಟ್ರಕವಿ ಹಾಗೂ ಕರ್ನಾಟಕ ರತ್ನ ಬಿರುದು ನೀಡಿ ಗೌರವಿಸಿದೆ. ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮವಲ್ಲ. ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತಿದೆ. ರಾಜಕೀಯ ಪ್ರಭುತ್ವವು ನೈತಿಕ ಅಧಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿವೆ. ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿವೆ. ಆಳುವವರು ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಸಮಕಾಲೀನ ಸಂದರ್ಭದಲ್ಲಿ ಈ ಕವಿತೆ ಅತ್ಯಂತ ಪ್ರಸ್ತುತವಾಗಿದೆ. ಈ ಒಂದು ಕವನವನ್ನು ಒಂದು ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಇವರು ಕುವೆಂಪು ಅವರು ಬರೆದಿರತಕ್ಕಂಥದ್ದು. ಈಗ ಒಂದೊಂದೇ ಚರಣದ ಒಂದು ತಾತ್ಪರ್ಯವನ್ನು, ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಹರಸುತಿಹನು ದೇವಗಾಂಧಿ ಮಂತ್ರಿಸಿಹುದು ಋಷಿಯ ನಾಂದಿ. ತನಗೆ ತಾನೇ ಋತ ಸಂಧಿ ಅವಂದ್ಯ ಕವಿಯ ಕಲ್ಪನಾ. ವರ್ವ ನಾದೊಡರ್ವನಲ್ತು ಶಕ್ತಿ ಸರ್ವ ನಲ್ಪನ. ಹಿಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸ್ಸು. ಕೂಡಿ ಮೂಡಿ ನಿಂದ ನನಸು ತಡೆಯುವುದೇನೋ ನಿನ್ನ ಕಿನಿಸು. ಒಣರುವಲ್ಪ ಜಲ್ಪನೆ ಭುವನ ವಂದ್ಯ ಕೇಳ್ ಅವಂದ್ಯ ಕವಿಯ ವಿಂಧ್ಯ ಕಲ್ಪನೆ. ಅಂದರೆ ಇಲ್ಲಿ ಕರ್ನಾಟಕ ಏಕೀಕರಣ ಸಂದರ್ಭವು 20ನೇ ಶತಮಾನದ ಒಂದು ಸ್ವಾತಂತ್ರ್ಯೋತ್ಸವದ ಘಟ್ಟದ ಒಂದು ಪ್ರಮುಖ ಇತಿಹಾಸದ ಘಟ್ಟವೆನಿಸಿದೆ. ಆ ಏಕೀಕರಣದ ಹೆಸರಿನಲ್ಲಿ ಇಡೀ ನಾಡು ಸಾಂಸ್ಕೃತಿಕವಾಗಿ ಒಗ್ಗೂಡಬೇಕೆಂಬ ಬಯಕೆಗೆ
ರಾಜಕೀಯ ನಾಯಕರೇನಾಗಿದ್ರು ಅಂದರೆ ಅವಾಗ ತೊಡಕಾಗಿದ್ರು ಅಂತ. ಕವಿ ಕುವೆಂಪು ಅವರು ರಚಿಸಿರುವ ಇದು ಒಂದು ಪದ್ಯವನ್ನು ಆ ಒಂದು ರಾಜಕೀಯರ ಒಂದು ನಾಟಕದ ಬಗ್ಗೆ ಮತ್ತು ಒಂದು ಸಾಂಸ್ಕೃತಿಕ ಹಿರಿಮೆಯ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ತಿಳಿಸಿ ಹೇಳಿದ್ದಾರೆ ಅಂತ. ಅಖಂಡ ಕರ್ನಾಟಕವೆಂದರೆ ಬರೀ ರಾಜಕೀಯವಾಗಿ ಒಂದಾದ ನಾಡಲ್ಲವೆಂದು ಕುವೆಂಪು ಅವರು ಆರಂಭದಲ್ಲಿಯೇ ಹೇಳಿದ್ದಾರೆ. ಅಖಂಡ ಕರ್ನಾಟಕವೆಂದರೆ ನಮ್ಮ ರಾಜಕಾರಣಿಗಳ ಕೂಗಾಟವಲ್ಲ, ಅದಕ್ಕೊಂದು ಸಾಂಸ್ಕೃತಿಕವಾದ ಹಿನ್ನೆಲೆ ಇದೆ, ಚೌಕಟ್ಟಿದೆ. ದೇವ ಸಮಾನರಾದ ಗಾಂಧೀಜಿಯವರ ಹಾರೈಕೆ ಇದೆ. ಕವಿ ಋಷಿಗಳು ಮಂತ್ರಶಕ್ತಿಯಿಂದ ಇದನ್ನು ಕಟ್ಟಿದ್ದಾರೆ. ಅವರ ಮಂತ್ರದ ಶುಭಾರಂಭದಿಂದ ಬೆಳಗಿದ ನಾಡಿದು. ಇಲ್ಲಿ ಸತ್ಯದ ನೆಲೆ ಇದೆ, ಸತ್ಯದ ಪ್ರಸವಿಸಿಕೆ ಇದೆ, ರೂಪುಗೊಂಡಿರ್ತಕ್ಕಂಥ ನಾಡು, ಪ್ರಶಂಸೆಯಿಂದ ಕೂಡಿರ್ತಕ್ಕಂಥದ್ದು. ಕನ್ನಡಾಂಬೆಯು ಬಂಜೆಯಲ್ಲ ಎಂಬ ಕವಿಗಳ ಕಲ್ಪನೆ ಇದೆ. ಒಬ್ಬರದ ಮೇಲೆ ಮತ್ತೊಬ್ಬರು ಅಧಿಕಾರ ಚುಕ್ಕಾಣಿ ಹಿಡಿದು ಆಳ್ತಕ್ಕಂತಹ ನಾಡಲ್ಲ ಇದು. ಸರ್ವಶಕ್ತವಾದ ನಾಡಿದು, ಅಲ್ಪಶಕ್ತಿಯದ್ದಲ್ಲ. ರಾಜಕೀಯವಾಗಿ ಆಡಳಿತಕ್ಕೂ ಕಲ್ಪನೆ ಅಲ್ಪವಾದದ್ದು. ಪರಂಪರೆಯಿಂದ ಹಿರಿಯ ಚೇತನಗಳು ಕಟ್ಟಿದ ಕಲ್ಪನೆಯ ನಾಡಿದು. ಅದರೊಡನೆ ಇಂದಿನ ಕೋಟಿ ಕೋಟಿ ಮನಸ್ಸುಗಳು ಸೇರಿ ಒಂದಾಗಿ ನನಸಾಗಿ ಬೇಕಿರುವಂತಹ ಒಂದು ಸಂದರ್ಭವನ್ನು ರಾಜಕಾರಣಿಗಳ ಕೋಪ ತಡೆಯಲಾರದು. ನಾಯಕರ ರೇಗಾಟ, ಕೋಪ ಅಸಂಬದ್ಧವಾದ, ಅಬೌದ್ಧಿಕವಾದ, ಅಪಕ್ವವಾದ ನಾಡಲ್ಲ ಇದು. ಬದಲಿಗೆ ಈ ಭೂಮಿ ಸಕಲರ ವಂದನೆ ಗೌರವಗಳಿಗೆ ಪಾತ್ರವಾಗಿರ್ತಕ್ಕಂಥದ್ದು. ಕವಿ ಕಂಡ ಒಂದು ಅದ್ಭುತವಾದ ಕಲ್ಪನೆಯ ನಾಡಿದು ಎಂದು ಕವಿ ಅಖಂಡ ಕರ್ನಾಟಕದ ಪರಿಕಲ್ಪನೆಯನ್ನು ತುಂಬ ಹೃದಯಂಗಮಯವಾಗಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಚಿತ್ರಿಸಿದ್ದಾರೆ ಅಂತ ಈ ಒಂದು ಚರಣದಲ್ಲಿ. ಮುಂದಿನ ಚರಣವನ್ನು ನೋಡೋಣ. ಹಾಗೆಯೇ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಬೂಟಾಟದ ರಾಜಕೀಯ ನಾಟಕ, ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ, ರಚಿಸು ಒಂದು ಕೃತಕವಲ್ತೋ ಶ್ರೀಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ ಅಂತ. ಅಂದರೆ ಇಲ್ಲಿ ಅಖಂಡ ಕರ್ನಾಟಕವೆಂದರೆ ನಮ್ಮ ರಾಜಕೀಯ ನಾಯಕರ ಒಂದು ಬೂಟಾಟಿಕೆಯ ನಾಟಕವಲ್ಲ ಅಂತ ಮತ್ತೆ ಹೇಳ್ತಾರೆ ಇವರು ಕುವೆಂಪು ಅವರು. ರಾಜಕೀಯ ನಾಯಕರು ಅಧಿಕಾರದ ಚುಕ್ಕಾಣಿ ಹಿಡಿಯಲು ನಾನಾ ಬಗೆಯ ನಾಟಕವನ್ನು ಮಾಡ್ತಿರ್ತಾರೆ. ಇವತ್ತು ಅಧಿಕಾರದಲ್ಲಿರ್ತಾರೆ, ನಾಳೆ ಮತ್ತೆ ಬೇರೊಂದು ಪಕ್ಷ ಬರುತ್ತೆ. ಹಾಗಂತ ಸಚಿವ ಮಂಡಲವನ್ನು ಕಟ್ಟಿಕೊಂಡು ತಾನೇ ಸಾರ್ವಭೌಮರು ಅಂತ ಅವ್ರು ಭ್ರಮಿಸ್ತಾರೆ. ಅದೆಲ್ಲ ಕೃತಕ ಅಂತ ಹೇಳ್ತಾರೆ ಅವರು. ಅದು ಅವರ ಒಂದು ಕಲ್ಪನೆ ಅಷ್ಟೇ. ಆದರೆ ಕರ್ನಾಟಕವು ರಾಜಕೀಯವನ್ನು ಕೂಡ ಮೀರಿದೆ. ಸ್ವತಃ ಸಿರಿಗನ್ನಡ ಸರಸ್ವತಿಯು ಧರಿಸಿರುವ ವಜ್ರದ ಕರ್ಣಕುಂಡಲ ಅಂದರೆ ಕಿವಿಯ ಓಲೆ ಥರ ಇದೆ. ಅದನ್ನು ಯಾರು ಕೂಡ ಛಿದ್ರಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹೊಸದಾಗಿ ರೂಪಿಸಬೇಕಾಗಿರೋದು ಕೂಡ ಅಲ್ಲ. ಅದು ಈಗಾಗಲೇ ಒಂದು ವಜ್ರ ಖಚಿತವಾಗಿರ್ತಕ್ಕಂಥದ್ದು. ಅದನ್ನು ಯಾರು ಕೂಡ ಮುಟ್ಟೋದಕ್ಕೆ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಮುಂದಿನ ಚರಣದಲ್ಲಿ ಏನು ಹೇಳ್ತಾರೆ ಅಂದರೆ, ಅಖಂಡ ಕರ್ನಾಟಕ ಅಲ್ತೋ ನಮ್ಮ 4 ದಿನದ ರಾಜಕೀಯ ನಾಟಕ, ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ನಾರಣಪ್ಪ, ಸರ್ವಜ್ಞ ಷಡಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ ಅಂತ. ಅಂದರೆ ಅಖಂಡ ಕರ್ನಾಟಕ ಅಂದರೆ ಇದು ಮತ್ತೆ ಹೇಳ್ತಾರೆ, ಇದು ರಾಜಕೀಯ ನಾಟಕವಲ್ಲ. ನಮ್ಮ ರಾಜಕೀಯ ನಾಯಕರ ಒಂದು ಕರ್ನಾಟಕ ತಾತ್ಕಾಲಿಕವಾದಂಥದ್ದು. ಇದು ಸರಸ್ವತಿಯ ಅಖಂಡ ಸಾಮ್ರಾಜ್ಯ. ಇದನ್ನು ಆಳುವ ಚಕ್ರವರ್ತಿ ಯಾರು ಅಂದರೆ ನೃಪತುಂಗ ಅಂತ ಹೇಳ್ತಾರೆ. ಮತ್ತು ಇಲ್ಲಿನ ಮಂತ್ರಿ ಯಾರು ಅಂತಂದರೆ ಇಲ್ಲಿನ ಮಂತ್ರಿ ಪಂಪ ಅಂತ ಹೇಳ್ತಾರೆ ಅವರು. ಸಾಹಿತ್ಯ ಪರಂಪರೆಯ ಮೊದಲ ಹೆಜ್ಜೆ ಆರಂಭವಾಗುವುದು ನೃಪತುಂಗನಿಂದ. ಮತ್ತು ಆದ್ದರಿಂದ ಕವಿಯ ನೃಪತುಂಗನೇ ಚಕ್ರವರ್ತಿ ಅಂತ ಹೇಳ್ತಾರೆ. ಮತ್ತು ಆದಿಕವಿ ನಾಡೋಜ ನೆನೆಸಿರುವ ಪಂಪ ಈ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ. ಅಲ್ಲಿರ್ತಕ್ಕಂತಹ ಸಚಿವ ಮಂಡಲದ ಸಚಿವರುಗಳೆಲ್ಲ ಕನ್ನಡ ಸಾಹಿತ್ಯದ ಮಹಾಕವಿಗಳು. ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ಕುಮಾರವ್ಯಾಸ, ಸರ್ವಜ್ಞ, ಷಡಕ್ಷರ ಅಂತ ಹೇಳ್ತಾರೆ ಇವರು. ಇಂತಹ ಮಹಾಪ್ರತಿಭಾವಂತ ಕವಿಗಳಿಂದ ಸರಸ್ವತಿ ಏನು ಮಾಡಿದ್ದಾಳೆ ಅಂದರೆ ನಿತ್ಯ ಸಚಿವ ಮಂಡಲವನ್ನು ತನಗೆ ತಾನೇ ಸದಾ ಕಾಂತಿಯುತವಾಗಿ ರಚಿಸುತ್ತಾ ಇದ್ದಾಳೆ ಎಂದು ಕುಂದದ ದಿವ್ಯ ಕಾಂತಿಯುಳ್ಳದ್ದೆಂದು ಕುವೆಂಪು ಅವರು ಏನು ಮಾಡಿದ್ದಾರೆ ಇಲ್ಲಿ ವಿವರಿಸಿದ್ದಾರೆ. ಮುಂದಿನ ಚರಣವನ್ನು ನೋಡೋಣ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ, ಬರಿಯ ಹೊಟ್ಟೆ ಬಟ್ಟೆಗಲ್ತೋ, ಪಕ್ಷ ಜಾತಿ ಕಲಹ ಕಲ್ತೋ, ಹಮ್ಮು ಬಿಮ್ಮು ಸೊಮ್ಮಿಗಲ್ತೋ, ಬಣ್ಣ ಚಿಟ್ಟೆ ಬಾಳಿಗಲ್ತೋ, ಜೋಳ ಬಾಳಿ ಕೂಳಿಗಲ್ತೋ, ದರ್ಪ ಸರ್ಪ ಕಾರ್ಕೋಟಕ, ಸ್ವಾರ್ಥ ಗಣ ಕ್ರೀಡೆಗಲ್ತೋ, ರಾಜಕೀಯ ಪೇಟಕ, ಅಖಂಡ ಕರ್ನಾಟಕ ಅಂತ ಹೇಳ್ತಾರೆ. ಅಂದರೆ ಅಖಂಡ ಕರ್ನಾಟಕವೆಂದರೆ ಇಂದಿನ ಕರ್ನಾಟಕವಲ್ಲ. ಕುವೆಂಪು ಇಂದಿನ ರಾಜಕೀಯ ನಾಯಕರ ಕೀರ್ತಿಶನಿಯ ಬೆನ್ನ ಹಿಂದೆ ಬಿದ್ದವರು ಅಂತ. ಅಂದರೆ ಕೀರ್ತಿ ಬೇಕು, ದೊಡ್ಡ ಸ್ಟೇಟಸ್ ಬೇಕು, ಫೇಮಸ್ ಬೇಕು, ಜನಪ್ರಿಯತೆ ಬೇಕು ಅಂತ ಅದರ ಬೆನ್ನಿಂದ
ಓಡ್ತಕ್ಕಂಥವ್ರವರು. ನಮ್ಮ ಹೆಸರು ಪದವಿಗಳು ಶಾಶ್ವತವಾಗಿರಬೇಕೆಂದು ಹಪಾಪಿಸ್ತಾ ಇರ್ತಾರೆ ಅವ್ರು ಸದಾ ಅಂತ. ಸದಾ ಹೊಟ್ಟೆ ಬಟ್ಟೆಗಾಗಿ ಆಸ್ತಿ ಸಂಪಾದನೆಗಾಗಿ ಲೂಟಿ ಮಾಡ್ತಾನೆ ಇರ್ತಾರೆ ಇವರು ಅಂತ. ಇಂದಿನ ಒಂದು ರಾಜಕಾರಣಿಗಳಿಗೆ ಜಾತಿ ಮುಖ್ಯ ಪ್ರಣಾಳಿಕೆ. ಜಾತಿ ಬಲ ಇದ್ದವನು ಮಾತ್ರ ಅಧಿಕಾರದ ಗದ್ದುಗೆ ಏರ್ತಾನೆ, ಹಾಗೆ ಅಧಿಕಾರಕ್ಕೆ ಬಂದವನು ಸ್ವಜನ ಪಕ್ಷಪಾತದಲ್ಲೇ ಮುಳುಗಿರ್ತಾನೆ ಅಂತ. ಅಧಿಕಾರಕ್ಕೆ ಬಂದವನು ಹಮ್ಮು ಬಿಮ್ಮುಗಳಿಂದ ಅಹಂಕಾರಿಯಾಗಿ ವರ್ತಿಸ್ತಾ ಇರ್ತಾನೆ. ಇವರೆಲ್ಲ ಬಣ್ಣದ ಚಿಟ್ಟೆಗಳು, ಹಾರಿ ಹೋಗುವವರು, ಹೊಟ್ಟೆಪಾಡಿಗಾಗಿ ದರ್ಪದಿಂದ ಮೆರೆಯುವವರು, ನಾಡನ್ನು ಉದ್ಧರಿಸುವ ನಾಯಕತ್ವದ ಸೋಗಲಾಡಿತನವನ್ನಿಟ್ಟುಕೊಂಡು ಮನದಲ್ಲಿ ವಿಷ ತುಂಬಿಕೊಂಡಿರ್ತಕ್ಕಂತಹ ವಿಷ ಸರ್ಪಗಳು, ಕಾರ್ಕೋಟಕ ಸರ್ಪಗಳು ಅಂತ ಹೇಳ್ತಾರೆ ಇವರು. ಸ್ವಾರ್ಥವೇ ಆಟವಾಗಿರ್ತಕ್ಕಂಥ ಇವರಿಗೆ ಗುಂಪು ರಾಜಕಾರಣ ತಾಂಡವಾಡ್ತಾ ಇದೆ ಇಲ್ಲಿ ಅಂತ. ಆದರೆ ನಿಜವಾದ ಅಖಂಡ ಕರ್ನಾಟಕದಲ್ಲಿ ಇಂತಹ ನಾಯಕರುಗಳಿಗೆ ಯಾರೂ ಇಲ್ಲ, ಇಂಥ ನಾಯಕರಲ್ಲೊಬ್ಬರೂ ಇಲ್ಲ ಅಂತ. ಅದು ಶಾಶ್ವತವಾದ ಸಚಿವ ಮಂಡಲ ಎಂದು ಕುವೆಂಪುರು ಹೇಳಿರ್ತಾರೆ. ನಿಜವಾದ ಕರ್ನಾಟಕದ ಸಚಿವ ಮಂಡಲದಲ್ಲಿ ಅಂಥ ಸ್ವಾರ್ಥಿಗಳು ಇರೋದಿಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮುಂದಿನ ಒಂದು ಚರಣವನ್ನು ನೋಡೋಣ. ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ, ಮರೆಯಲಾತ್ಮ ಸಂಸ್ಕೃತಿ, ಬೆಳಗ್ಗೆ ಜೀವ ದಿದಿತಿ ಪರಮಾತ್ಮನ ಚರಣ ದೀಪ್ತಿ, ಶರಣ ಹೃದಯಗಳಲ್ಲಿ ಹೊತ್ತಿ ಉಸಿರುಸಿರಿನ ಹಣತೆ ಬತ್ತಿ, ಉರಿಯಲೆಂದು ತಣ್ಣಗೆ ಬಾಳ ಸೊಡರ್ ಗುಡಿಯ ನೆತ್ತಿ ಅಂತ. ತುಂಬಾ ಚೆನ್ನಾಗಿ ಒಂದು ಅಂತ್ಯಪ್ರಾಸವನ್ನು ಜೋಡಿಸಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿನ ಒಂದು ಕೊನೆಯ ಈ ಒಂದು ಚರಣದಲ್ಲಿ. ಏನು ಹೇಳ್ತಾರೆ ಅಂದರೆ, ಅಖಂಡ ಕರ್ನಾಟಕ ಅನ್ನೋದೇನಿದೆ ಅಂತಂದರೆ ಇದು ಬರೀ ನಾಡಿಗಿರ್ತಕ್ಕಂಥ ಒಂದು ಹೆಸರಲ್ಲ. ಇದೇನಿದೆ ಒಂದು ಅಖಂಡ ಕರ್ನಾಟಕ ಭೌತಿಕ ಸ್ವರೂಪದ್ದಲ್ಲ, ಅದೊಂದು ಸರಸ್ವತಿ ಚಿತ್ರಿಸಿರುವ ರೂಪಕವಾಗಿದೆ. ಈ ರೂಪದೊಳಗೆ ಅಗೋಚರವಾದ ಶಕ್ತಿ ಆತ್ಮ ಸಂಸ್ಕೃತಿ ಇದೆ, ಹೊಳಪು ಅದರ ಜೀವಾಳವಾಗಿದೆ. ಪರಮಾತ್ಮನ ಪಾದ ಕಮಲದಲ್ಲಿ ಬೆಳಗುವ ಜ್ಯೋತಿಯದು, ಶರಣರ ಹೃದಯದಲ್ಲಿ ಪ್ರತಿಫಲಿಸುವ ಜ್ಯೋತಿ ಅವರ ಬೆಳಗಲೆಂದು ರಸಸ್ಫೂರ್ತಿಯನ್ನು ತುಂಬುತ್ತಿಹದು. ಭಗವಂತನ ಕಣ್ಣಿಗೆ ಕಾಣುವ ಈ ರೂಪಕದ ಚಿತ್ರಣವು ಇದಾಗಿದೆ ಅಂತ ಕವಿಗಳು ಹೇಳ್ತಾರೆ. ಇಲ್ಲಿ ಹುಟ್ಟು ಕುರುಡರಂತೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ವರ್ತಿಸುವವರಿಗೆ ವಕ್ರದ ದೃಷ್ಟಿಯವರಿಗೆ ಇದು ಕಾಣೋದಿಲ್ಲ. ತಮ್ಮ ಒಣಗಣ್ಣಿಗೆ ಕಾಣುತ್ತಿರುವುದರಿಂದ ಹಾಡಿದ ತಮ್ಮ ತಪ್ಪಿಲ್ಲ ಎಂದು ಕುವೆಂಪು ಅವರು ಹೇಳ್ತಾರೆ. ಅಖಂಡ ಕರ್ನಾಟಕ ಎಂಬ ಅಮೂರ್ತ ಕಲ್ಪನೆಯನ್ನು ಕಾಣಲು ಒಳಗಣ್ಣು ಬೇಕು ಎಂಬುದು ಕವಿಯ ಭಾವವಾಗಿದೆ. ದಪ್ಪ ಚರ್ಮದ ಜನರಿಗೆ ಇದರ ಅರ್ಥ ಆಗೋದಿಲ್ಲ, ಇದರ ಕಲ್ಪನೆ ಆಗೋದಿಲ್ಲ, ಒಳಗಣ್ಣು ಬೇಕು ಅದನ್ನು ನೋಡಬೇಕಾದ್ರೆ ಅಂತ. ದಪ್ಪ ಚರ್ಮದ ಇಂದಿನ ರಾಜಕಾರಣಿಗಳಿಗೆ ಇದು ಅರ್ಥವೇ ಆಗುವುದಿಲ್ಲ ಅಂತ ಕುವೆಂಪು ಅವರು ಏನು ಮಾಡಿದ್ದಾರೆ, ಇದರಲ್ಲಿ ಹೇಳಿದ್ದಾರೆ. ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ, ಹಾಡುತ್ತಿಹೆನು ಕಂಡ ನಾನು ದಿಟ್ಟಿಗೇಡೋ ಹುಟ್ಟು ಕುರುಡೋ, ಬುದ್ಧಿ ಬರುಡೋ ಬೇರೆ ಹುರುಡೋ, ಮೆಳ್ಳಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು ಅಂತ. ಇದರಲ್ಲಿ ಇದೇ ಚರಣದಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಯಾರಿಗೆ ಒಳಗಣ್ಣಿರುತ್ತೋ ಅವರಿಗೆ ಮಾತ್ರ ಈ ಒಂದು ಕರ್ನಾಟಕದ ವೈಭವ, ಕರ್ನಾಟಕದ ಒಂದು ಸ್ಫೂರ್ತಿ ಕೀರ್ತಿ ಎಲ್ಲ ಕಾಣುತ್ತೆ, ಉಳಿದವರಿಗೆ ಕಾಣೋದಿಲ್ಲ ಅಂತ. ಹೆಸರೇ ಬರೇ ಮಣ್ಣಿಗೆ ಮಂತ್ರಿ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲವ ಒಲವ ಬಲ್ವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣುವ ಕಣ್ಣಿಗೆ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟೊಂದು ಚೆನ್ನಾಗಿ ಇಲ್ಲಿ ಹೊಡಿದ್ದಾರೆ. ಅಂದರೆ ಕರ್ನಾಟಕ ಅನ್ನೋದು ಬರಿಯ ನಾಡಾಗಿರಲ್ಲ, ನಾಡಿನ ಹೆಸರಲ್ಲ, ಇದು ಬರಿಯ ಮಣ್ಣಿಗಿಟ್ಟಿರುವ ಹೆಸರಲ್ಲ, ಅದೊಂದು ಮಂತ್ರ, ಅದೊಂದು ಶಕ್ತಿ, ಅದು ನಮ್ಮೆಲ್ಲರ ತಾಯಿ, ನಮ್ಮ ಪಾಲಿನ ದೇವಿ ಅಂತ ಕುವೆಂಪು ಅವರು ಕರ್ನಾಟಕದ ಬಗ್ಗೆ ಏನು ಮಾಡಿದ್ದಾರೆ, ಇದನ್ನು ತಿಳಿಸಿ ಹೇಳಿದ್ದಾರೆ ಅಂತ. ವಿರೋಧಿಗ ಸ್ಫೋಟಕ ಕಂಡ ಕವಿಗ ಖಂಡ ದೇವಿ ಕರ್ನಾಟಕ, ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ, ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ, ಅಲ್ತ ನಾವು ನರ್ತಿಪೊಂದು ರಾಜಕೀಯ ನಾಟಕ, ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕ, ಜಯ 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 ಅಖಂಡ ಕರ್ನಾಟಕ ಅಂತ ತುಂಬಾ ಭಾವೋದ್ವೇಗವಾಗಿ ಇಲ್ಲಿ ಈ ಹಾಡನ್ನು ಹೇಳಿದ್ದಾರೆ ಕವಿಗಳು ಅಂತ. ಕವಿಯ ಪ್ರಕಾರ ಕರ್ನಾಟಕ ಎಂಬುದು ಬರೀ ನಾಡಿಗಿರುವ ಹೆಸರಲ್ಲ, ಅದು ಬರೀ ಮಣ್ಣಿಗಿಟ್ಟಿರುವ ಹೆಸರಲ್ಲ, ಅದೊಂದು ಮಂತ್ರ, ಅದೊಂದು ಶಕ್ತಿ, ಅದು ನಮ್ಮೆಲ್ಲರ ತಾಯಿ, ನಮ್ಮ ಪಾಲಿನ ದೇವಿ, ನಮ್ಮ ಪಾಲಿಗಿರ್ತಕ್ಕಂತಹ ಒಂದು ದೇವಿ ಮಹಾತ್ಮೆ ಅಂತ ಅವರು ಕುವೆಂಪು ಅವರು ಕರ್ನಾಟಕದ ಕುರಿತಾಗಿ ಹೇಳಿರ್ತಕ್ಕಂಥದ್ದು. ಕರ್ನಾಟಕ ಎಂಬುದು ಒಂದು ಬೆಂಕಿ ಇದ್ದಂತೆ, ಕೇಡಿಗಳ ಪಾಲಿಗೆ ಅದು ಏನಾಗಿದೆ ಅಂದರೆ ಒಂದು ಸಿಡಿಲಿದ್ದಂತೆ. ಕನ್ನಡಕ್ಕೆ, ಕರ್ನಾಟಕಕ್ಕೆ ಪರಿಯುವ ಒಂದು ಕೊಲ್ಲುವ ಶಕ್ತಿ ಇದೆ. ನಿಷ್ಠೆ, ಪ್ರೀತಿ, ಗೌರವವನ್ನು ಹೊಂದಿರತಕ್ಕಂತಹ ಸಲುವ ಆ ದೇವಿಯು ನಿಷ್ಠೆ ಇರದ ದ್ರೋಹಿಗಳನ್ನು ಕೊಲ್ಲುವ ಬಲವನ್ನು ಕೂಡ ಹೊಂದಿದ್ದಾಳೆ. ಚಂಡಿಯಂತೆ ಅವಳು ಕವಿಯ ಕಣ್ಣಿಗೆ ಕಾಣಿಸ್ತಾಳೆ ಅಂತ. ಒಳ್ಳೆಯವರಿಗೆ ಒಳ್ಳೆಯವಳು, ಕೆಟ್ಟವರಿಗೆ ಕೆಟ್ಟವಳು ಅಂತ.
ಅಸ್ಫೋಟಿಸುವ ಶಕ್ತಿಯಾಗಿ ವಿರೋಧಿಗಳ ಕಣ್ಣಿಗೆ ಕಂಡರೆ ಕವಿಗೆ ಅಖಂಡವಾಗಿ ದೇವಿಯಂತೆ ಕಾಣಿಸುತ್ತದೆ. ಆದ್ದರಿಂದ ಇದು ಸರಸ್ವತಿಯೇ ರಚಿಸಿರುವ ರಾಜಕೀಯ ರೂಪಕ ಅಂತ ಅವ್ರು ಹೇಳ್ತಾರೆ. ನಾವೆಲ್ಲ ರಾಜಕೀಯದ ಹೆಸರಿನಲ್ಲಿ ಬರೀದೆ ನಾಟಕ ವರ್ತನೆ ಮಾಡ್ತಾ ಇರ್ತೀವಿ, ಆದರೆ ಸರಸ್ವತಿಯ ಕಲ್ಪನೆ ಅಖಂಡ ಕರ್ನಾಟಕ ಚಿರವಾದದ್ದು, ಅದು ಯಾರು ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಂದೆಂದು ಜಯವಿರಲೆಂದು ಕವಿ ಏನು ಮಾಡಿದ್ದಾರೆ, ಇಲ್ಲಿ ಕರ್ನಾಟಕ ಮಾತೆಯನ್ನು ಆಶಿಸಿದ್ದಾರೆ, ಹರಸಿದ್ದಾರೆ ಅಂತ. ಅವರ ಒಂದು ಆಶಯ ಕೂಡ ಅದೇ ಆಗಿದೆ, ಕನ್ನಡ ತಾಯಿ ಸದಾ ಚಿರವಾಗಿರಲಿ ಅಂತ. ಇಲ್ಲಿಗೆ ಒಂದು ಪದ್ಯದ ಸರಳವಾದ ಸಾರಾಂಶವನ್ನು ನಾನು ನಿಮಗೆ ಹೇಳಿದ್ದೀನಿ. ಪದ್ಯ ಅರ್ಥ ಆಯಿತು ಅಂದ್ಕೊಳ್ತೀನಿ. ಪರೀಕ್ಷೆಯಲ್ಲಿ ನೀವು ಸರಳವಾಗಿ ವಿವರಣಾತ್ಮಕವಾಗಿ ಯಾವುದೇ ಥರದ ಪ್ರಶ್ನೆಗಳು ಬಂದರೂ ಕೂಡ ಬರೀಬೇಕು. ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಹೊಸ ನೋಟಿಫಿಕೇಷನ್ ಬರೋದಕ್ಕೋಸ್ಕರ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು. ಒಂದಿಷ್ಟು ಬುಕ್ಸ್ಗಳ ಲಿಂಕನ್ನು ಕೂಡ ಹಾಕಿದ್ದೀನಿ, ಕನ್ನಡಕ್ಕೆ ಬೇಕಾದಂಥವುಗಳ ಬುಕ್ಸು, ಅದನ್ನು ಬೇಕಾದರೆ ನೀವು ತೊಗೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.